ನಮಸ್ಕಾರ. ಬನ್ನಿ ಇವತ್ತು ಹೇ ಪ್ರಭು ಅನ್ನೋ ಕನ್ನಡ ಸಿನಿಮಾದ ಒಂದು ವಿಮರ್ಶನೆ ನೋಡೋಣ. ಇದೊಂದು ಬರೀ ಮನೋರಂಜನೆ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಯೋಚನೆ ಮಾಡೋಕೆ ಹಚ್ಚುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಸಿನಿಮಾ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ಅನ್ನೋ ಮಾತಿಂದ ಈ ಒಂದೇ ಒಂದು ಸಾಲಲ್ಲೇ ಗೊತ್ತಾಗುತ್ತೆ ಅಲ್ವಾ ಈ ಸಿನಿಮಾ ಎಷ್ಟು ಗಂಭೀರವಾಗಿದೆ ಅಂತ. ಅಂದ್ರೆ ಇದು ಬರೀ ಒಂದು ಕಥೆ ಅಲ್ಲ, ನಮ್ಮದೇ ಪ್ರತಿಬಿಂಬ ಅಂತ. ಹಾಗಿದ್ರೆ ಈ ಸಿನಿಮಾದ ತಿರುಳೇನು? ಇದು ಒಬ್ಬ ವ್ಯಕ್ತಿಯ ಕಥೆಗಿಂತ ಹೆಚ್ಚಾಗಿ ಒಂದು ಇಡೀ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿ ನಡೆಸೋ ಹೋರಾಟದ ಕಥೆ. ಕಥೆ ಒಬ್ಬ ಸಾಮಾನ್ಯ ಯುವಕನದ್ದು. ಅವನು ಅಂದ್ಕೊಂಡೇ ಇರೋದಿಲ್ಲ, ಆದರೆ ಫಾರ್ಮಸ್ಯೂಟಿಕಲ್ ಮಾಫಿಯಾ ಮತ್ತೆ ಮೆಡಿಕಲ್ ಲೋಗದಲ್ಲಿರೋ ಭ್ರಷ್ಟಾಚಾರ ಅನ್ನೋ ದೊಡ್ಡ ವ್ಯವಸ್ಥೆಗೆ ಎದುರಾಗಿ ನಿಲ್ಬೇಕಾದ ಪರಿಸ್ಥಿತಿ ಬರುತ್ತೆ. ಶೋಷಣೆ ವಿರುದ್ಧ ಸತ್ಯದ ಪರವಾಗಿ ನಿಲ್ಲುವ ಧೈರ್ಯ, ಅನುಕಂಪ ಇದೆಲ್ಲವೂ ಈ ಚಿತ್ರದ ಮುಖ್ಯ ಅಂಶ. ಇಷ್ಟೊಂದು ಗಂಭೀರವಾದ ಕಥೆಗೆ ಜೀವ ತುಂಬೋದು ಪಾತ್ರಗಳು ಅಲ್ವಾ? ಹಾಗಾಗಿ ಈ ಪಾತ್ರಗಳಿಗೆ ಜೀವ ತುಂಬಿದ ನಟನೆ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ನಟನೆಯೇ ಈ ಸಿನಿಮಾದ ಆತ್ಮ ಅಂತ ಹೇಳಬಹುದು. ಮುಖ್ಯ ಪಾತ್ರದಲ್ಲಿರೋ ನಟರ ಅಭಿನಯ ಎಷ್ಟು ಸಹಜವಾಗಿದೆ ಅಂದ್ರೆ ಆ ಪಾತ್ರ ನಮ್ಮಲ್ಲೇ ಒಬ್ಬರು ಅನಿಸ್ಬಿಡುತ್ತೆ. ಇನ್ನು ನಾಯಕಿ ಅವರು ಕಥೆಗೆ ಒಂದು ಆತ್ಮೀಯತೆ, ಒಂದು ಭರವಸೆಯನ್ನು ತರ್ತಾರೆ. ಹಾಗೆಯೇ ಅನುಭವಿ ಪೋಷಕ ನಟರು ಅವರು ಸಾಮಾನ್ಯ ಜನರ ಹತಾಶೆ, ಅಸಹಾಯಕತೆಯನ್ನ ತುಂಬಾನೇ ನೈಜವಾಗಿ ತೆರೆಮೇಲೆ ತಂದಿದ್ದಾರೆ. ಸರಿ, ನಟನೆ ಆಯ್ತು. ಈಗ ಸಿನಿಮಾದ ತಾಂತ್ರಿಕ ವಿಭಾಗಗಳಾದ ಡೈರೆಕ್ಷನ್ ಮತ್ತು ಸಿನಿಮಾಟೋಗ್ರಫಿ ಕಡೆ ನೋಡೋಣ. ಇವು ಕತೆಗೆ ಇನ್ನಷ್ಟು ಶಕ್ತಿ ತುಂಬಿರೋದು ಹೇಗೆ ಅಂತ. ನಿರ್ದೇಶಕ ವೆಂಕಟ್ ಭಾರದ್ವಾಜ್ ಅವರ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಅದು ಸರಳವಾಗಿದ್ರೂ ನಮ್ಮನ್ನ ಯೋಚನೆ ಮಾಡೋಕೆ ಹಚ್ಚುತ್ತೆ ಅಂತ. ಅತಿಯಾದ ಡ್ರಾಮಾ ಎಲ್ಲ ಬದಲಿಗೆ ವಾಸ್ತವಕ್ಕೆ ತುಂಬಾನೇ ಹತ್ರವಾಗಿದೆ. ಡೈಲಾಗ್ಗಳಂತೂ ತುಂಬಾನೇ ಶಾರ್ಪ್ ಆಗಿದ್ದು ಸಿಸ್ಟಮನ್ನೇ ನೇರವಾಗಿ ಪ್ರಶ್ನೆ ಮಾಡುತ್ತವೆ. ಇನ್ನು ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದ್ರೆ ಅದಕ್ಕೊಂದು ಡಾಕ್ಯುಮೆಂಟರಿ ಥರದ ಪ್ರಾಮಾಣಿಕತೆ ಇದೆ. ಇದರಿಂದ ನಾವೇ ಆ ಕಥೆಯೊಳಗಿದ್ವೇನೋ ಅನ್ನೋ ಫೀಲ್ ಬರುತ್ತೆ. ನ್ಯಾಚುರಲ್ ಲೈಟಿಂಗ್, ಪಾತ್ರಗಳ ಎಮೋಷನ್ಸ್ ಮೇಲೆ ಕ್ಯಾಮ್ರಾ ಫೋಕಸ್ ಮಾಡಿರೋ ರೀತಿ ಇದೆಲ್ಲ ನಮ್ಮನ್ನ ಕಥೆಯೊಳ ಆಳವಾಗಿ ಎಳ್ಕೊಳ್ಳುತ್ತೆ. ಸರಿ, ಹಾಗಿದ್ರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು? ಪ್ರತಿಯೊಂದು ಸಿನಿಮಾದಲ್ಲೂ ಇದ್ದ ಹಾಗೆ ಇಲ್ಲೂ ಕೂಡ ಕೆಲವು ಬಲವಾದ ಅಂಶಗಳಿದೆ. ಹಾಗೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಯಿತು ಅನ್ಸೋ ವಿಷಯಗಳು ಇವೆ. ಮೊದಲು ಪ್ಲಸ್ ಪಾಯಿಂಟ್ಸ್ ನೋಡೋಣ. ಸಿನಿಮಾದಲ್ಲಿರೋ ಬಲವಾದ ಸಾಮಾಜಿಕ ಸಂದೇಶ ಮತ್ತು ಎಲ್ಲರ ನೈಜ ನಟನೆ ಇವು ದೊಡ್ಡ ಪ್ಲಸ್ ಪಾಯಿಂಟ್ಸ್. ಇನ್ನೇನೂ ಚೆನ್ನಾಗಿರ್ಬೋದಿತ್ತು ಅಂದ್ರೆ ಸಿನಿಮಾದ ವೇಗ, ಅಂದ್ರೆ ಪೇಸಿಂಗ್ ಸ್ವಲ್ಪ ನಿಧಾನ ಅನ್ಸುತ್ತೆ. ಎಡಿಟಿಂಗ್ ಇನ್ನಷ್ಟು ಶಾರ್ಪ್ ಆಗಿರ್ಬೋದಿತ್ತು. ಹಾಗೇನೆ ಕ್ಲೈಮ್ಯಾಕ್ಸ್ ಕೂಡ ಇನ್ನೂ ಸ್ವಲ್ಪ ಪವರ್ಫುಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹಾಗಿದ್ರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಫೈನಲ್ ವರ್ಡಿಕ್ಟ್ ಏನು, ರೇಟಿಂಗ್ ಎಷ್ಟು ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ನೋಡಿ, ಈ ಸಿನಿಮಾಗೆ ಸಿಕ್ಕಿನೋ ರೇಟಿಂಗ್ 5ಕ್ಕೆ 4. ಇದೊಂದು ಅದ್ಭುತ ರೇಟಿಂಗ್ ಅಂತಾನೆ ಹೇಳ್ಬೋದು. ಇದು ಸಿನಿಮಾದ ಕ್ವಾಲಿಟಿ ಮತ್ತೆ ಅದು ಪ್ರೇಕ್ಷಕರ ಮೇಲೆ ಬೀರುವ ಪ್ರಭಾವವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಿದ್ರೆ ಈ ರೇಟಿಂಗ್ ಯಾಕೆ ಬಂತು? ಯಾಕಂದ್ರೆ ಈ ಸಿನಿಮಾ ಇಮೋಷನಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಒಂದು ಒಳ್ಳೆ ಸಂದೇಶವನ್ನೇ ಕೇಂದ್ರವಾಗಿಟ್ಕೊಂಡು ಕಥೆಯನ್ನ ಹೇಳಿದ್ದಾರೆ. ಸಿನಿಮಾ ಸ್ವಲ್ಪ ಸ್ಲೋ ಅನ್ಸಿದ್ರೂ ಕೂಡ ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿದೆ. ಹಾಗಾಗಿ ಒಂದು ಸಾಮಾಜಿಕ ಕಳಕಳಿ ಇರೋ ಒಂದು ಕ್ಲೀನ್ ಆದ ಕಥೆಯನ್ನ ನೋಡ್ಬೇಕು ಅನ್ನೋರ್ಗೆ ಕೊನೆಯದಾಗಿ ಈ ಒಂದು ಸಾಲು ಸಿನಿಮಾದ ಇಡೀ ಸಾರಾಂಶವನ್ನೇ ಹಿಡಿದಿಡುತ್ತೆ. ಮಾನವೀಯತೆ, ಹಣ ಮತ್ತೆ ನೈತಿಕತೆಯ ಬಗ್ಗೆ ತುಂಬಾನೇ ಕಠಿಣವಾದ ಪ್ರಶ್ನೆಗಳನ್ನ ಕೇಳುತ್ತೆ. ಹಾಗಿದ್ರೆ ಒಂದು ಸಿನಿಮಾ ಕೇವಲ ಮನೋರಂಜನೆಯನ್ನೋ ಚೌಕಟ್ಟನ್ನ ಮೀರಿ ಸಮಾಜದಲ್ಲಿ ಒಂದು ಚರ್ಚೆಯನ್ನೇ ಹುಟ್ಟುಹಾಕುವಷ್ಟು ಮಹತ್ವ ಪಡೆಯುವುದು ಯಾವಾಗ? ಇದು ನಾವ್ ಯೋಚಿಸಬೇಕಾದ ವಿಷಯ.